ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಫಸ್ಟ್ BSc ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅದರಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 4 ಸ್ಟೀರಿಯೋ ಕೆಮಿಸ್ಟ್ರಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರದ್ದು ವಿಡಿಯೋ ಮಾಡ್ತಾ ಇರೋವಂಥದ್ದು. ಈಗ ಆಲ್ರೆಡಿ 17 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 18ನೇ ವಿಡಿಯೋ. ಇದು ಲಾಸ್ಟ್ ವಿಡಿಯೋ ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿ. ಇವತ್ತು ನಾನು ಏನು ಸ್ಟೀರಿಯೋ ಕೆಮಿಸ್ಟ್ರಿನಲ್ಲಿ ನಿಮಗೆ 2 ಸ್ಟೀರಿಯೋ ಐಸೋಮರ್ಸ್ ಬರ್ತವೆ. ಒಂದಕ್ಕೆ ಜಮೆಟ್ರಿಕಲ್ ಐಸೋಮರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಕರಿತೀವಿ. ಆಪ್ಟಿಕಲ್ ಐಸೋಮರ್ಸ್ ಆಲ್ರೆಡಿ ಎಲ್ಲ ವಿಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಜಮೆಟ್ರಿಕಲ್ ಐಸೋಮರಿಸಮ್ ನಿಮ್ಮ ಸಿಲೆಬಸ್ ಪ್ರಕಾರ ಏನಿದೆಯಲ್ಲ ಅದರದ್ದೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವಾಟ್ ಆರ್ ದಿ ಪ್ರಾಬಬಲ್ ಕ್ವಶನ್ಸ್, ಈಗ ಪ್ರೀವಿಯಸ್ ಇಯರ್ಸಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಇರುತ್ತೆ, 4 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಇರುತ್ತೆ, ಸೊ ನೀವು ಯಾವ ರೀತಿ ಎಕ್ಸಾಮ್ಗೆ ಬರೀಬೇಕು ಆ ಕ್ವಶನ್ ಆನ್ಸರ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ಟೀರಿಯೋ ಕೆಮಿಸ್ಟ್ರಿ ಇವತ್ತು ಲಾಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ RCU SEP ಕೆಮಿಸ್ಟ್ರಿ ಫಸ್ಟ್ BSc ಅಂತಂದರೆ ಎಲ್ಲ ವಿಡಿಯೋಸು ಬರ್ತಾ ಹೋಗುತ್ತೆ. ಅಟಾಮಿಕ್ ಸ್ಟ್ರಕ್ಚರ್ದು ಯೂನಿಟ್ 1 ಬರುತ್ತೆ. ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಯೂನಿಟ್ 2 ಅಯಾನಿಕ್ ಈಕ್ವಿಲಿಬ್ರಿಯಾ ಒಂದು ಬರುತ್ತೆ, ಕೆಮಿಕಲ್ ಈಕ್ವಿಲಿಬ್ರಿಯಾ ಬರುತ್ತೆ. ಅಯಾನಿಕ್ ಈಕ್ವಿಲಿಬ್ರಿಯಾದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 4 18 ವಿಡಿಯೋಸು ಪರ್ಟೈನ್ ಟು ದಿ ಸ್ಟೀರಿಯೋ ಕೆಮಿಸ್ಟ್ರಿ ಅಪ್ಲೋಡ್ ಆಗಿರುತ್ತೆ. ನೀವು ಅದೇ ಹೋಗಿ ಚಾನಲ್ಗೆ ಹೋಗಿ ಚೆಕ್ ಮಾಡಿಕೊಂಡು ನೀವು ಅದೇ ಪ್ರಕಾರ ನಂಬರ್ಸ್ ಹಾಕಿರ್ತೀನಿ, ಆ ನಂಬರ್ ಪ್ರಕಾರನೇ ನೀವು ಫಾಲೋ ಮಾಡ್ಕೊಂಡು ಬಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಾನ್ಸೆಪ್ಟ್ ಅಂದರೆ ಕ್ಲಾಸಲ್ಲಿ ಹೇಗಿರುತ್ತಲ್ಲ, ಯಾವುದಾದ್ಮೇಲೆ ಯಾವುದೋ ಟೀಚರ್ ಮಾಡ್ತಾರಲ್ಲ ಅದೇ ಥರ ನಿಮಗೆ ಅಲ್ಲಿ ಬರ್ತಾ ಹೋಗುತ್ತೆ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಂಪೇರ್ ಟು ಆಪ್ಟಿಕಲ್ ಐಸೋಮರಿಸಮ್ಗೆ ಕಂಪೇರ್ ಮಾಡಿದ್ರೆ ಜಮೆಟ್ರಿಕಲ್ ಐಸೋಮರ್ಸಲ್ಲಿ ಕ್ವಶನ್ಸು ತುಂಬ ಕಡಿಮೆ ಕೇಳ್ತಾರೆ. ಅಂದರೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಸಿಲೆಬಸ್ ಕಡಿಮೆ ಇದೆ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನು ಅಯಾನಿಕ್ ಈಕ್ವಿಲಿಬ್ರಿಯಾ ಇದಕ್ಕೆ ಕಂಪೇರ್ ಮಾಡಿದ್ರೆ, ಆಪ್ಟಿಕಲ್ ಐಸೋಮರಿಸಮ್ ಕಂಪೇರ್ ಮಾಡಿದ್ರೆ ಜಮೆಟ್ರಿಕಲ್ ಐಸೋಮರಿಸಮ್ಗೆ ಕಡಿಮೆ ಕೇಳ್ತಾರೆ. ಮೆನ್ಷನ್ ದಿ ನೆಸೆಸರಿ ಕಂಡೀಷನ್ ಫಾರ್ ಎ ಕಾಂಪೌಂಡ್ ಟು ಎಕ್ಸಿಬಿಟ್ ಜಮೆಟ್ರಿಕಲ್ ಐಸೋಮರಿಸಮ್ ಅಂತ ಹೇಳ್ತಾರೆ. ಮೊದಲನೇದು ಏನಾಗಿರಬೇಕು ಅಂದರೆ ರಿಸ್ಟ್ರಿಕ್ಟೆಡ್ ರೊಟೇಷನ್ ಇರಬೇಕು. ಎರಡನೇದು 2 ಡಿಫ್ರೆಂಟ್ ಗ್ರೂಪ್ಸ್ ಶುಡ್ ಬಿ ಅಟ್ಯಾಚ್ಡ್ ಎ ಆಲ್ಕೀನ್. ಇನ್ ದಿ ಕೇಸ್ ಆಫ್ ಆಲ್ಕೀನ್ಸ್ ನಾವು ತಗೊಳ್ಳೋದಾದರೆ C+C ಯಾವುದಿರುತ್ತಲ್ಲ ಆ ಕಾರ್ಬನ್ಗೆ ಡಬಲ್ ಬಾಂಡೆಡ್ಗೆ ಅಟ್ಯಾಚ್ ಆಗಿರೋ ಕಾರ್ಬನ್ಗೆ ಯಾವ್ಯಾವ ಗ್ರೂಪ್ ಅಟ್ಯಾಚ್ ಆಗುತ್ತಲ್ಲ ಆ 2 ಗ್ರೂಪು ಬೇರೆ ಬೇರೆ ಆಗಿದ್ದರೆ ಮಾತ್ರ ನಿಮಗೆ ಜಮೆಟ್ರಿಕಲ್ ಎಕ್ಸಿಬಿಟ್ ಮಾಡುತ್ತೆ. ಎರಡೂ ಸೇಮ್ ಇತ್ತು ಅಂದರೆ ಜಮೆಟ್ರಿಕಲ್ ಐಸೋಮರಿಸಮ್ ಆಗಲ್ಲ. These are the 2 necessary conditions for any organic compound, particularly alkene, to exhibit geometrical isomerism. ಅದೇ ಥರ ಈಗ ಜಮೆಟ್ರಿಕಲ್ ಐಸೋಮರಿಸಮ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಸಿಸ್ ಟ್ರಾನ್ಸ್ ಐಸೋಮರಿಸಮ್ ಅಂತ ಹೇಳ್ತೀವಿ. ಒಂದಕ್ಕೆ ಸಿಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಟ್ರಾನ್ಸ್ ಅಂತ ಕರಿತೀವಿ. ಆ ಸಿಸ್ಸು ಮತ್ತು ಟ್ರಾನ್ಸ್ನ ವಿ ಕ್ಯಾನ್ ಈಸಿಲಿ ಡಿಸ್ಟಿಂಗ್ವಿಶ್ ಐದರ್ ಬೈ ಫಿಸಿಕಲ್ ಮೆಥಡ್ ಆರ್ ಬೈ ಕೆಮಿಕಲ್ ಮೆಥಡ್. ಫಿಸಿಕಲ್ ಮೆಥಡ್ ಅಂದರೆ ಡೈಪೋಲ್ ಮೂಮೆಂಟ್ ಇರ್ಬೋದು, ಮೆಲ್ಟಿಂಗ್ ಪಾಯಿಂಟ್ ಇರ್ಬೋದು, ಇದರಲ್ಲೆಲ್ಲನೂ ನಾನು ಐಡೆಂಟಿಫೈ ಮಾಡ್ಬೋದು. ಸೊ ಹಾಗಾಗಿ ಡೈಪೋಲ್ ಮೂಮೆಂಟ್ ಯೂಸ್ ಮಾಡಿಕೊಂಡು ನಾನು ಸಿಸ್ ಟ್ರಾನ್ಸ್ನ ಐಡೆಂಟಿಫಿಕೇಷನ್ ಮಾಡ್ಬೋದು. ಸೊ ಎರಡೂ ಗ್ರೂಪು ಒಂದೇ ಇದೆ ಅಂತ ತಿಳ್ಕೊಂಡು ಸಿಸ್ ಐಸೋಮರ್ಗೆ ಏನಾಗಿರುತ್ತೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಸಮ್ ವ್ಯಾಲ್ಯೂ ಬಿಕಾಸ್ ಬೋತ್ Cl ಗ್ರೂಪ್ಸ್ ಅಥವಾ ಬೋತ್ ದ ಗ್ರೂಪ್ಸ್ ಆರ್ ದಿ ಸೇಮ್ ಸೈಡ್ ಆಗಿರೋದಕ್ಕೋಸ್ಕರ ದ ಡೈರೆಕ್ಷನ್ ಇನ್ ವಿಚ್ ದ ಪೊಲಾರಿಟಿ ಮೂವ್ಸ್ ಅದೇನಾಗುತ್ತೆ ಅಂದರೆ ವಿಲ್ ಬಿ ಆನ್ ದಿ ಸೇಮ್ ಸೈಡ್. ಹಂಗಾಗಿ ಆ್ಯಡ್ ಆಗುತ್ತೆ. ಎರಡೂ ಆ್ಯಡ್ ಆದಾಗ ನಿಮ್ಗೆ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಸಮ್ ಡೈಪೋಲ್ ಮೂಮೆಂಟ್. ಅದೇ ಟ್ರಾನ್ಸ್ ಐಸೋಮರ್ ತೊಗೊಂಡ್ರೆ ಆ ಗ್ರೂಪ್ಸ್ ಏನಾಗಿರುತ್ತೆ, ದೇ ವಿಲ್ ಬಿ ಅವೇ ಫ್ರಮ್ ಈಚ್ ಅದರ್, ದೇ ಆರ್ ಅಪೋಸಿಟ್ ಟು ಈಚ್ ಅದರ್. ಅಪೋಸಿಟ್ ಆಗಿರೋದಕ್ಕೋಸ್ಕರ ಏನಾಗುತ್ತೆ, ದೇ ಗೋಯಿಂಗ್ ಟು ಓರಿಯೆಂಟ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೇಮ್ ಗ್ರೂಪ್ ಆದರೆ ಅವೆರಡು ಏನಾಗುತ್ತೆ ಅಂದರೆ ಸೇಮ್ ಒಂದು ಪಾಸಿಟಿವ್ ಡೈರೆಕ್ಷನ್ ಮೂವ್ ಆಗುತ್ತೆ, ಇನ್ನೊಂದು ನೆಗೆಟಿವ್ ಡೈರೆಕ್ಷನ್ಗೆ ಮೂವ್ ಆಗುತ್ತೆ. ಸೊ ನೆಟ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ, 0 ಆಗುತ್ತೆ. ಸಿಸ್ಸಲ್ಲಾದರೆ ಏನಾಗುತ್ತೆ, ಅಡಿಟಿವ್ ಆಗುತ್ತೆ. ಎರಡೂ ಸೇಮ್ ಡೈರೆಕ್ಷನ್ಗೆ ಹೋಗ್ತಾ ಇರೋದಕ್ಕೋಸ್ಕರ ಆ್ಯಡ್ ಮಾಡಿ ನಿಮಗೆ ವ್ಯಾಲ್ಯೂ ಬರುತ್ತೆ. ಆದರೆ ಟ್ರಾನ್ಸ್ ಐಸೋಮರ್ ವಿಚ್ ಈಸ್ ಅಪೋಸಿಟ್ ಟು ಈಚ್ ಅದರ್ ಇರೋದಕ್ಕೋಸ್ಕರ they going to orient in 2 different direction in opposite direction with the equal magnitude ಮೂವ್ ಆಗೋದಕ್ಕೋಸ್ಕರ ಸೇಮ್ ಗ್ರೂಪ್ ಇತ್ತು ಅಂತಂದರೆ ಡೈಪೋಲ್ ಮೂಮೆಂಟು ಸಿಸ್ಗೆ ಜಾಸ್ತಿ ಇರುತ್ತೆ, ಟ್ರಾನ್ಸ್ಗೆ ಕಡಿಮೆ ಇರುತ್ತೆ. ಸೊ ಈ ರೀತಿಯಾಗಿ ಯಾವುದೋ ಒಂದು ಕಾಂಪೌಂಡ್ ಕೊಟ್ಟಿದ್ದಾರೆ, ಅದು ಜಮೆಟ್ರಿಕಲ್ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡ್ತಾ ಇದೆ. ಕೊಟ್ಟಿರುವಂಥದ್ದು ಸಿಸ್ಸಾ ಟ್ರಾನ್ಸಾ, ನನ್ನ ಹತ್ರ ಇರುವಂಥದ್ದು, ನನ್ನ ಕೈಯಲ್ಲಿ ಇರುವಂಥದ್ದು ಸಿಸ್ಸಾ ಟ್ರಾನ್ಸ್ ಅಂತ ಐಡೆಂಟಿಫೈ ಮಾಡಬೇಕು ಅಂದರೆ ಆ ಕಾಂಪೌಂಡ್ ಏನು ಮಾಡ್ತೀನಿ, ನಾನು ಡೈಪೋಲ್ ಮೂಮೆಂಟ್ನ ಕಂಡುಹಿಡಿತೀನಿ. ಡೈಪೋಲ್ ಮೂಮೆಂಟ್ ಬೇಸ್ ಮೇಲೆ ನಾನು ಇದು ಟ್ರಾನ್ಸಾ ಇದು ಸಿಸ್ಸಾ ಅಂತ ಹೇಳ್ತೀನಿ. ಸಿಸ್ ಐಸೋಮರ್ಗೆ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ, ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ
ಜಾಸ್ತಿ ಇರುತ್ತೆ ಕಂಪೇರ್ ಟು ದಟ್ ಆಫ್ ಟ್ರಾನ್ಸ್ ಐಸೋಮರ್. ಜನರಲಿ ಟ್ರಾನ್ಸ್ ಐಸೋಮರ್ಗೆ ಗ್ರೂಪ್ ಒಂದೇ ಇತ್ತು ಅಂತ ಇಟ್ಕೊಳ್ಳೋಣ, ಕ್ಲೋರೋ ಗ್ರೂಪೇ ಇತ್ತು ಅಂತ ಇಟ್ಕೊಳ್ಳೋಣ, ಬ್ರೋಮೋ ಗ್ರೂಪೇ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ನೆಟ್ ಟ್ರಾನ್ಸ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ, 0 ಆಯಿತು. ಸೊ ಡೈಪೋಲ್ ಮೂಮೆಂಟ್ ಏನಾದರೂ 0 ಬಂದಿದೆ ಅಂದರೆ ಅದು ಟ್ರಾನ್ಸ್ ಐಸೋಮರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕೇನಾದರೂ ಸಮ್ ವ್ಯಾಲ್ಯೂ ಬಂದಿದ್ರೆ ಅದನ್ನ ಟ್ರಾನ್ಸ್ ಸಿಸ್ ಐಸೋಮರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಡಿಸ್ಕಸ್ ದಿ ರೂಲ್ಸ್ ಫಾರ್ ಅಸೈನಿಂಗ್ ಇ ಆ್ಯಂಡ್ ಝೆಡ್ ನೊಟೇಷನ್ ಆಫ್ ದಿ ಕಾಂಪೌಂಡ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ನೆಸೆಸರಿ ಕಂಡೀಷನ್ ಏನು ಅಂತಂದರೆ, ಯಾವುದೇ ಒಂದು ಕಾಂಪೌಂಡ್ ಆಲ್ಕೀನ್ ಜೊಮೆಟ್ರಿಕಲ್ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡಬೇಕು ಅಂದರೆ ಆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಗ್ರೂಪ್ಸ್ ಏನಾಗಿರಬೇಕು, ಬೇರೆ ಬೇರೆ ಇರಬೇಕು. ಸೊ ಒಟ್ಟು ಎಷ್ಟು ಗ್ರೂಪ್ ಅಟ್ಯಾಚ್ ಆಗುತ್ತೆ, 4 ಗ್ರೂಪ್ ಅಟ್ಯಾಚ್ ಆಗುತ್ತೆ. 4 ಗ್ರೂಪು ಬೇರೆ ಬೇರೆ ಆಗಿದ್ದಾಗ ಐ ಕ್ಯಾನಾಟ್ ಮೆನ್ಷನ್ ದೆಮ್ ಆಸ್ ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಅವಾಗ ನಾವು ಅಲ್ಲಿ ಏನು ತೊಗೋಬೇಕು ನಾವು ಅಂತಂದರೆ IUPAC ನಾಮಕ್ಲೇಚರ್ನ ತೊಗೊಂಡು ಇ ಆ್ಯಂಡ್ ಝೆಡ್ ನೊಟೇಷನಲ್ಲಿ ಅದನ್ನು ಮೆನ್ಷನ್ ಮಾಡ್ತೀವಿ. ಇದು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂದರೆ CIP ರೂಲ್ಸ್ ಮೇಲೆ ಹೇಳ್ತೀವಿ, ಸೀಕ್ವೆನ್ಸ್ ರೂಲ್ ಮೇಲೆ ಹೇಳಿ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಅದನ್ನು ಆ ರೂಲ್ಸ್ನ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೀಕ್ವೆನ್ಸ್ ರೂಲ್ ಬರಬೇಕಾಗತ್ತೆ. ಎರಡು ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತಲ್ಲ ಡಬಲ್ ಬಾಂಡೆಡ್ ಕಾರ್ಬನ್ಗೆ, ಅದಕ್ಕೆ ನಂಬರ್ಸ್ 1 and 2 ಅಂತ ಕೊಡ್ತೀವಿ. ಇವು ಬೋತ್ ನಂಬರ್ಸ್ ಆರ್ ಆನ್ ದಿ ಸೇಮ್ ಸೈಡ್, ಎರಡೂ ಒಂದೇ ಸೈಡಲ್ಲಿ ಇತ್ತು ಅಂತಂದರೆ ಅವಾಗ ಅದನ್ನೇನಂತ ಕರಿತೀವಿ, Z ಅಂತ ಕರಿತೀವಿ. ಇಫ್ ದೇ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಅವಾಗ ಅದನ್ನೇನಂತ ಕರಿತೀವಿ, E ಅಂತ ಕರಿತೀವಿ. ಸೊ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟು ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಸಿನ್ಸ್ ಇಟ್ಸ್ ಎ 4 marks, ಎಕ್ಸಾಂಪಲ್ಗೆ ಮಾರ್ಕ್ಸ್ ಇರುತ್ತೆ, ರೂಲ್ಸ್ಗೆ ಮಾರ್ಕ್ಸ್ ಇರುತ್ತೆ. ಅದೇ ಥರ ಈ ಥರ 2 ಮಾರ್ಕ್ ಕೇಳ್ತಾರೆ. ಯಾವುದೋ ಒಂದು ಸ್ಟ್ರಕ್ಚರ್ನ ಕೊಡ್ತಾರೆ, ರೈಟ್ ಇ ಆ್ಯಂಡ್ ಝೆಡ್ ಕಾನ್ಫಿಗರೇಷನ್ ಫಾರ್ 1 ಬ್ರೋಮೋ 2 ಕ್ಲೋರೋ ಪ್ರೋಪೀನ್ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟ್ರಕ್ಚರ್ ಬರೀಬೇಕು ಫಸ್ಟು. ಅದಾದಮೇಲೆ ನೀವೇನು ಮಾಡಬೇಕು, ಆ ಎರಡೂ ಗ್ರೂಪ್ಗೆ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆಯಲ್ಲ ಆ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಗ್ರೂಪ್ಗೆ ಅಕಾರ್ಡಿಂಗ್ ಟು ಸೀಕ್ವೆನ್ಸ್ ರೂಲ್, ಅಕಾರ್ಡಿಂಗ್ ಟು CIP ರೂಲ್, ಅಕಾರ್ಡಿಂಗ್ ಟು ದೇರ್ ಹೈಯರ್ ಅಟಾಮಿಕ್ ನಂಬರ್ ನೀವೇನು ಮಾಡ್ತೀರಾ ಅಂದರೆ ನಂಬರ್ 1 and 2 ಕೊಡ್ತೀರಾ. ಎರಡು ಹೈಯರ್ ಪ್ರಿಯಾರಿಟಿ ಆರ್ ಆನ್ ದಿ ಸೇಮ್ ಸೈಡ್ ಇತ್ತು ಅಂತಂದರೆ Z ಅಂತೀವಿ. ಇಫ್ ದೇ ಆರ್ ಆನ್ ದಿ ಆಪೋಸಿಟ್ ಡೈರೆಕ್ಷನ್ ಇತ್ತು ಅಂದರೆ ಆವಾಗ ಅದನ್ನು E ಅಂತ ಹೇಳ್ತೀವಿ. ಅದೇ ಥರ ರೈಟ್ ಇ ಆ್ಯಂಡ್ ಝೆಡ್ ನೊಟೇಷನ್ ಫಾರ್ ಟು ಬ್ಯೂಟೀನ್ ಆ್ಯಸ್ ಪರ್ ರೂಲ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸ್ಟ್ರಕ್ಚರ್ನ ಬರ್ತಿದ್ವಿ, ಯಾವುದು E ಯಾವುದು Z ಅಂತ ನೀವು ಇಲ್ಲಿ ಹೇಳಬೇಕಾಗತ್ತೆ. ಇದನ್ನು 2 marks ಕೇಳ್ತಾರೆ. ಐದರ ರೂಲ್ಸ್ನ ಕೇಳ್ಬೋದು, ರೂಲ್ಸ್ ಕೇಳಿದ್ರೆ 4 mark ಕೇಳ್ತಾರೆ, ಎಕ್ಸಾಂಪಲ್ ಕೇಳಿದ್ರೆ 2 marks ಕೇಳ್ತಾರೆ. ಅದೇ ಥರ ಇದೊಂದು ಜನರಲ್ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ಜೊಮೆಟ್ರಿಕಲ್ ಐಸೋಮರಿಸಮ್, ರೈಟ್ ದಿ ಕಂಡೀಷನ್ ಫಾರ್ ಜೊಮೆಟ್ರಿಕಲ್ ಐಸೋಮರಿಸಮ್ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ಜೊಮೆಟ್ರಿಕಲ್ ಐಸೋಮರಿಸಮ್ ವಿತ್ ಅನ್ ಎಕ್ಸಾಂಪಲ್ ಅನ್ಬೋದು. ಸೊ ಜೊಮೆಟ್ರಿಕಲ್ ಐಸೋಮರಿಸಮ್ ಅಂದರೆ ಏನು ಅದನ್ನು ನೀವು ಹೇಳಬೇಕಾಗತ್ತೆ. ನೆಕ್ಸ್ಟ್ ಸಿಸ್ ಟ್ರಾನ್ಸ್ ಅಂದರೆ ಏನು ಅಂತ ಹೇಳಬೇಕಾಗತ್ತೆ. ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ಆಲ್ರೆಡಿ ಇನ್ ಡೀಟೇಲಾಗಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿನ್ಸ್ 4 ಮಾರ್ಕ್ ಇರೋದಕ್ಕೋಸ್ಕರ ಎಕ್ಸಾಂಪಲ್ಸ್ನ ಕೊಟ್ಟು ನೀವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅದೇ ಥರ ನೆಸೆಸರಿ ಕಂಡೀಷನ್ಸ್, ಸಿನ್ಸ್ ಇಟ್ಸ್ ಅ 4 marks ಕ್ವಶನ್, ನೆಸೆಸರಿ ಕಂಡೀಷನ್ಸ್ ಏನೇನಿದೆ ಅದನ್ನು ನೀವಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ವಿಚ್ ಇಸ್ ಅ ಕಾಂಬಿನೇಷನ್ ಆಫ್ ಸೋ ಮೆನಿ ಕ್ವಶನ್ಸ್. 2 ಮಾರ್ಕ್ ಕ್ವಶನ್ಸ್ ಕೇಳೋದ್ರ ಬದಲು ಎಲ್ಲ ಸೇರಿಸಿ 4 mark ಕ್ವಶನ್ ಕೇಳ್ತಾ ಇದ್ದಾರೆ. ಅದೇ ಥರ ಇದೊಂದು ಇಂಪಾರ್ಟೆಂಟ್, ಇದನ್ನ ಬೇರೆ ಬೇರೆ ಥರ ಕೇಳ್ತಾರೆ. ಗಿವ್ ಒನ್ ಎವಿಡೆನ್ಸ್ ಟು ಶೋ ದಟ್ ಮ್ಯಾಲಿಕ್ ಆಸಿಡ್ ಇಸ್ ಎ E ಐಸೋಮರ್ ಅಂಡ್ ಫ್ಯೂಮರಿಕ್ ಆಸಿಡ್ ಇಸ್ ಎ Z ಐಸೋಮರ್ ಅಂತ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ಕೆಮಿಕಲ್ ಅಂಡ್ ಆರ್ ಸೈಕ್ಲೈಸೇಷನ್ ಮೆಥಡ್ ಫಾರ್ ಡಿಟರ್ಮಿನೇಷನ್ ಆಫ್ ಕಾನ್ಫಿಗರೇಷನ್ ಆಫ್ ಜೊಮೆಟ್ರಿಕ್ ಐಸೋಮರ್ಸ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ಡಿಟರ್ಮಿನೇಷನ್ ಕಾನ್ಫಿಗರೇಷನ್ ಆಫ್ ಜೊಮೆಟ್ರಿಕಲ್ ಐಸೋಮರ್ಸ್ ಅಂತ ಕೇಳ್ಬೋದು. ಯಾವ ಥರ ಬೇಕಾದ್ರೂ ಕ್ವಶನ್ ಕೇಳ್ಬೋದು. ಸೊ ಕೆಮಿಕಲ್ ಮೆಥಡ್, ಸೊ ಕಾನ್ಫಿಗರೇಷನ್ ಆಫ್ ಜೊಮೆಟ್ರಿಕಲ್ ಐಸೋಮರ್ಸ್ನ ನಾನು 2 ಥರ ಐಡೆಂಟಿಫೈ ಮಾಡ್ಬೋದು. ಬೈ ಫಿಸಿಕಲ್ ಪ್ರಾಪರ್ಟೀಸಿಂದ ಡಿಸ್ಟಿಂಗ್ವಿಷ್ ಮಾಡ್ಬೋದು, ಇಲ್ಲಾಂದರೆ ಕೆಮಿಕಲ್ ಪ್ರಾಪರ್ಟೀಸಿಂದ ಮಾಡ್ಬೋದು. ಕೆಮಿಕಲ್ ಪ್ರಾಪರ್ಟೀಸ್ ಮಾಡೋದಕ್ಕೆ ಅನ್ಹೈಡ್ರೇಟ್ ಫಾರ್ಮೇಷನ್ ಮೆಥಡ್ ಅಂತ ಕರಿತೀವಿ, ಇಲ್ಲಾಂದರೆ ಸೈಕ್ಲೈಸೇಷನ್ ಮೆಥಡ್ ಅಂತ ಹೇಳ್ತೀವಿ. ಆ ಮೆಥಡ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡಬೇಕಾಗತ್ತೆ, ಸಿಸ್ ಟ್ರಾನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಈಗೇನು ಇದಕ್ಕೇನೆ ಒಂದು ಡೆಡಿಕೇಟೆಡ್ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ. ಮ್ಯಾಲಿಕ್ ಆಸಿಡ್ ಫ್ಯೂಮರಿಕ್ ಆಸಿಡಲ್ಲಿ ಏನಾಗುತ್ತೆ ಅಂದರೆ 2 ಡೈಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಮ್ಯಾಲಿಕ್ ಆಸಿಡಲ್ಲಿ ಸಿಸ್ ಐಸೋಮರ್ 2 COOH ಗ್ರೂಪ್ ಒಂದೇ ಕಡೆಗಿರುತ್ತೆ. ವೆರಾಸ್ ಇನ್ ದಿ ಕೇಸ್ ಆಫ್ ಫ್ಯೂಮರಿಕ್ ಆಸಿಡ್ 2 COOH ಗ್ರೂಪು ದೇ ಆರ್ ಅವೇ ಫ್ರಮ್ ಈಚ್ ಅದರ್. ಹಾಗಾಗಿ ಆ್ಯಂಡ್ ಆಲ್ಸೋ ಯಾವುದೇ ಒಂದು ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಏನು ಅಂತಂದರೆ ದೇ ಅಂಡರ್ಗೋ ಸೈಕ್ಲೈಸೇಷನ್ ಮೆಥಡ್ ಬೈ ದಿ ಎಲಿಮಿನೇಷನ್ ಆಫ್ ವಾಟರ್, ಅನ್ಹೈಡ್ರೇಟ್ ಫಾರ್ಮೇಷನ್ ಮಾಡ್ತವೆ. ಸೊ ಯಾವುದೇ ಒಂದು ಡೈಕಾರ್ಬಾಕ್ಸಿಲಿಕ್ ಆಸಿಡ್, ಅದು ಸಿಸ್ ಇರ್ಬೋದು ಟ್ರಾನ್ಸ್ ಇರ್ಬೋದು, 2 COOH ಗ್ರೂಪ್ ಏನಾದರೂ ಕಾಂಪೌಂಡಲ್ಲಿ ಇತ್ತು ಅಂದರೆ ಆ ಕಾಂಪೌಂಡ್ಗಳದ್ದು ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಏನು ಅಂದರೆ ಎಲಿಮಿನೇಷನ್ ಆಫ್ ವಾಟರ್ ಆಗುತ್ತೆ, ಸಮ್ಟೈಮ್ಸ್ ಎಲಿಮಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡು ಆಗುತ್ತೆ. ಸೊ ಇಲ್ಲಿ ಸಿಸ್ ಮತ್ತು ಟ್ರಾನ್ಸಲ್ಲಿ ಏನಾಗುತ್ತೆ ಅಂದರೆ ಇಲ್ಲೂ ಹೀಟ್ ಮಾಡಿದಾಗ ಡಿಹೈಡ್ರೇಷನ್ ಆಗುತ್ತೆ, ಅಂದರೆ ರಿಮೂವಲ್ ಆಫ್ ವಾಟರ್ ಆಗುತ್ತೆ, ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಅನ್ಹೈಡ್ರೇಟ್. ಸೊ ಅನ್ಹೈಡ್ರೇಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ, ಇಮಿಡಿಯೇಟ್ ಫಾರ್ಮೇಷನ್ ಆಗುತ್ತಾ, ಆಫ್ಟರ್ ಸಮ್ ಟೈಮ್ ಫಾರ್ಮೇಷನ್ ಆಗುತ್ತಾ, ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ಸ್ ಆಗುತ್ತಾ, ಅಂಡರ್ ನಾರ್ಮಲ್ ಟೆಂಪರೇಚರ್ ಆಗುತ್ತಾ, ಆ ಬೇಸಿಸ್ ಮೇಲೆ ಬೇಸ್ಡ್ ಆನ್ ದೇರ್ ಅಬ್ಸರ್ವೇಷನ್ ನಾವೇನು ಮಾಡ್ತೀವಿ, ಯಾವುದು ಸಿಸ್ಸು ಯಾವುದು ಟ್ರಾನ್ಸು ಅಂತ ಐಡೆಂಟಿಫೈ ಮಾಡ್ತೀವಿ.
ಸೊ ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿ ಈಕ್ವೇಷನ್ನ ಕೊಡಬೇಕಾಗತ್ತೆ. ಮ್ಯಾಲಿಕ್ ಆಸಿಡ್ಸ್ ಇನ್ COOH ಗ್ರೂಪ್ ಆನ್ ಬೋತ್ ದಿ ಸೈಡ್ಸ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ರಿಮೂವಲ್ ಆಫ್ ವಾಟರ್ ವಿಲ್ ಬಿ ಈಸಿ. ದೇರ್ ಫೋರ್ ದ ಫಾರ್ಮೇಷನ್ ಆಫ್ ಅನ್ಹೈಡ್ರೇಟ್ ವಿಲ್ ಬಿ ವೆರಿ ಈಸಿ ಅಂಡರ್ ನಾರ್ಮಲ್ ಟೆಂಪರೇಚರ್ ಅರೌಂಡ್ 100 ಡಿಗ್ರಿ ಸೆಂಟಿಗ್ರೇಡ್ 80 ಡಿಗ್ರಿಗೆ ನಿಮಗೆ ವಾಟರ್ ರಿಮೂವ್ ಆಗಿಬಿಡುತ್ತೆ. ಅದು ಬಂದಿರೋವಂಥದ್ದು ಮ್ಯಾಲಿಕ್ ಆ್ಯಸಿಡನ್ನು ಮ್ಯಾಲಿಕ್ ಅನ್ಹೈಡ್ರೇಟಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂದರೆ ಮತ್ತೆ ವಾಟರ್ ಹಾಕಿದಾಗ ನನಗೆ ಮ್ಯಾಲಿಕ್ ಆ್ಯಸಿಡ್ ಬರುತ್ತೆ. ಆದರೆ ಫ್ಯೂಮರಿಕ್ ಆ್ಯಸಿಡ್ ಏನು ಮಾಡ್ತಾರೆ, ಅಂಡರ್ ಡ್ರಾಸ್ಟಿಕ್ ಕಂಡೀಷನ್ ಇದು 80 ಡಿಗ್ರಿಗೆ ಅನ್ಹೈಡ್ರೇಟ್ ಫಾರ್ಮೇಷನ್ ಮಾಡೋದಾದರೆ ಇದು ಅರೌಂಡ್ 400 360 370 ಡಿಗ್ರಿಗೆ ಹೀಟ್ ಮಾಡಿದಾಗ ಅದೇನಾಗುತ್ತೆ ಅನ್ಹೈಡ್ರೇಟ್ ಫಾರ್ಮೇಷನ್ ಮಾಡುತ್ತೆ. ಬಟ್ ಆ ಅನ್ಹೈಡ್ರೇಟ್ ಫಾರ್ಮೇಷನ್ಗೆ ಏನು ಬಂದಿದೆಯಲ್ಲ ಅನ್ಹೈಡ್ರೇಟ್ ಅದಕ್ಕೆ ವಾಟರ್ ಹಾಕಿದಾಗ ನನಗೆ ಮ್ಯಾಲಿಕ್ ಆ್ಯಸಿಡ್ ಬರ್ತಾ ಇದೆ. ಸೊ ದಟ್ ಇಂಡಿಕೇಟ್ಸ್ ದಟ್ ದ ವಾಟ್ ಎವರ್ ದ ಅನ್ಹೈಡ್ರೇಟ್ ದಟ್ ಹ್ಯಾಸ್ ಬೀನ್ ಫಾರ್ಮ್ಡ್ ಇಟ್ ಈಸ್ ನಾಟ್ ಎ ಫ್ಯೂಮರಿಕ್ ಅನ್ಹೈಡ್ರೇಟ್, ಇಟ್ ಈಸ್ ಅ ಮ್ಯಾಲಿಕ್ ಅನ್ಹೈಡ್ರೇಟ್. ಸೊ ಮ್ಯಾಲಿಕ್ ಆ್ಯಸಿಡ್ ಮ್ಯಾಲಿಕ್ ಅನ್ಹೈಡ್ರೇಟ್ ಯಾಕೆ ಬಂತು ಅಂದರೆ ಫ್ಯೂಮರಿಕ್ ಆ್ಯಸಿಡ್ ಅಟ್ ವೆರಿ ಹೈ ಟೆಂಪರೇಚರ್ ಇಟ್ ಅಂಡರ್ಗೋಸ್ ಐಸೋಮರೈಸೇಷನ್ ಆಗಿಬಿಡುತ್ತೆ. ಸೊ ಯಾವುದು ಈಗ 2 ಐಸೋಮರ್ ಇದ್ದರೆ ಯಾವುದು ಸ್ಟೇಬಲ್ ಐಸೋಮರ್ ಇರುತ್ತಲ್ಲ ಆ ಐಸೋಮರ್ಗೆ ಕನ್ವರ್ಟ್ ಆಗುತ್ತೆ. ಫ್ಯೂಮರಿಕ್ ಆ್ಯಸಿಡ್ ಏನಾಗುತ್ತೆ ಅಂತಂದರೆ ಮ್ಯಾಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಟ್ ಎ ವೆರಿ ಹೈ ಟೆಂಪರೇಚರ್. ಆ ಮ್ಯಾಲಿಕ್ ಆ್ಯಸಿಡ್ ಏನು ಮಾಡ್ತಾ ಇದೆ ಅಂದರೆ ಮ್ಯಾಲಿಕ್ ಅನ್ಹೈಡ್ರೇಟ್ ಫಾರ್ಮೇಷನ್ ಮಾಡ್ತಾ ಇದೆ. ಸೊ ನನಗೆ ಕೊಟ್ಟಿರುವಂಥ ಕಾಂಪೌಂಡು ಸ್ವಿಸ್ಸಾ ಟ್ರಾನ್ಸಾ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀನಿ ಅಂದರೆ ಅನ್ಹೈಡ್ರೇಟ್ ಫಾರ್ಮೇಷನು ಫಾಸ್ಟಾಗಿ ಆಗುತ್ತಾ, ಅನ್ಹೈಡ್ರೇಟ್ ಫಾರ್ಮೇಷನು ಆಗುತ್ತಾ ಆಗಲ್ವಾ, ಆಗುತ್ತೆ ಅಂದರೆ ಸ್ವಿಸ್ ಅಂತ ಹೇಳ್ತೀನಿ, ಆಗಲಿಲ್ಲ ಅಂತಂದರೆ ಟ್ರಾನ್ಸ್ ಅಂತ ಹೇಳ್ತೀನಿ. ಈ ರೀತಿಯಾದಂಥ ನಿಮಗೆ ಕ್ವಶನ್ ಪೇಪರ್ಸಲ್ಲಿ ಇರುತ್ತೆ. ನಾನು ಹೇಳ್ದಂಗೆ ಕಂಪೇರ್ ಟು ದಟ್ ಆಫ್ ಆಪ್ಟಿಕಲ್ ಐಸೋಮರಿಸಮ್ಗೆ ಕಂಪೇರ್ ಮಾಡಿದ್ರೆ ಇದಕ್ಕೆ ನಿಮ್ಗೆ ಏನಾಗಿರುತ್ತೆ ಕಡಿಮೆ ಕ್ವಶನ್ಸು ಇರುತ್ತೆ. ಬಟ್ ಇದರಲ್ಲೂ ನಿಮಗೆ ಕೇಳ್ತಾರೆ, ಈ ಥರ ಕ್ವಶನ್ಸ್ ಇರ್ತವೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.